Hi guys, good morning. Welcome back to my YouTube channel. It's me ಲಾವಣ್ಯ ಭಂಡಾರಿ. ಶೃಂಗೇರಿಗೆ ರೀಚ್ ಆಗಿದ್ದೀವಿ. ಇವಾಗ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಬೇಕು. ನೈಟ್ ಜರ್ನಿ ಸೂಪರ್ ಆಗಿತ್ತು. ನಾವು ಫಸ್ಟು ರೀಚ್ ಆಗಿದ್ದೆ ಶೃಂಗೇರಿ ರೀಚ್ ಆಗಿದ ತಕ್ಷಣವೇ ನದಿಲಿ ಸ್ನಾನ ಮಾಡಿಕೊಂಡು ತಾಯಿ ದರ್ಶನಕ್ಕೆ ಹೋದ್ವಿ. ಫಸ್ಟು ತಾಯಿ ದರ್ಶನ ಮಾಡೋಕ್ಕಿಂತ ಮುಂಚೆನೇ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೆ ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ತೊಗೊಂಡು ಇನ್ನೂ ಟೈಮ್ ಇತ್ತು. ಸೊ ಆದ್ದರಿಂದ ದೇವಸ್ಥಾನ ಸುತ್ತ ಫುಲ್ಲು ನೋಡಿ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮುಗಿಸ್ಕೊಂಡೆ. ವೀಡಿಯೋ ಎಲ್ಲ ಮಾಡ್ತಾ ವೆಯ್ಟ್ ಮಾಡ್ತಾಯಿದ್ವಿ. ಸೊ ತುಂಬಾ ಇಲ್ಲಿ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದು ಅಕ್ಷರಾಭ್ಯಾಸ ಮಾಡಿಸ್ತಾರೆ. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಬಂದಿರ್ತೀವಿ ಅಲ್ವಾ. ಇವಾಗ ನಮ್ಮ ಚಿಕ್ಕ ಹುಡುಗಂಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಈ ಪ್ಲೇಸಿಗೆ ಬಂದ್ವಿ. ಸೊ ಇಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಅವ್ರ ತೊದಲು ಮಾತುಗಳಲ್ಲಿ ಆಟ ಆಡಿಕೊಂಡು ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಅಕ್ಷರಾಭ್ಯಾಸ ಮಾಡ್ತಾಯಿದ್ರು. ನಮ್ಮವನು ಕೂಡ ಖುಷಿಯಿಂದ ಅಕ್ಷರಾಭ್ಯಾಸ ಮಾಡ್ದ. ಸೊ ಆದಮೇಲೆ ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆ ಪ್ರಸಾದ ಸಿಕ್ತು, ಊಟ ಮಾಡಿಕೊಂಡು ಅಲ್ಲೇ ದೇವಸ್ಥಾನದೊಳಗಡೆ ರಾಮನಾಮ ಬರಿಬೇಕು ಅಂತ ಹೇಳಿದ್ರು. ಸೊ ಹಾಗೆಯೇ ಅದು ರಾಮಂದು ನಾಮ ಬರೆದು ಬಂದ್ವಿ. ಹಾಗೆಯೇ ಒಳಗಡೆ ಒಂದು ನದಿ ಇದೆ. ಆ ನದಿಲಿ ಫಿಶ್ಗಳೆಲ್ಲ ಇತ್ತು. ಫಿಶ್ಗಳು ನೋಡ್ತಾ ಅದಕ್ಕೆ ಫುಡ್ಗಳೆಲ್ಲ ಹಾಕಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ರಿಟರ್ನ್ ಬಂದ್ವಿ. ಆನ್ ದ ವೇ ಬರ್ತಾ ಅಲ್ಲೊಂದು ಚಿಕ್ಕ ನದಿ ಕಾಣಿಸ್ತು ರೋಡಲ್ಲಿ. ಸೊ ಹಾಗೆಯೇ ಅಲ್ಲಿ ನಿಲ್ಲಿಸ್ಕೊಂಡು ಫೋಟೋ ಎಲ್ಲ ತೊಗೊಂಡು ಹಾಗೆಯೇ ಆ ನೀರು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಹಾಗೆ ಅಲ್ಲಿಂದ ಆನ್ ದ ವೇ ಬರ್ತಾ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ರೀಚ್ ಆದ್ವಿ. ಸೊ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂದರೆ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳಿ. ಈ ತಾಯಿ ಪ್ರತಿಯೊಬ್ಬರಿಗೂ ಅನ್ನ ಹಾಕ್ತಾಳೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ತಾಯಿ ಯಾವ ಮಕ್ಕಳನ್ನು ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಬಂದವ್ರಿಗೆ ಅನ್ನ ಹಾಕೇ ಹಾಕ್ತಾಳೆ. ಸೊ ದೇವಿ ದರ್ಶನ ಮಾಡಿದ್ವಿ. ದೇವಿ ದರ್ಶನ ಒಳಗಡೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ದೇವಿನ ತುಂಬ ಹತ್ರದಿಂದ ದರ್ಶನ ಮಾಡಿಸ್ತಾರೆ. ತುಂಬಾ ಖುಷಿಯಾಯಿತು. ಅಲ್ಲೂ ಕೂಡ ನಮಗೆ ಊಟ ಸಿಗುತ್ತೆ. ಎಲ್ಲ ಕಡೆ ಹೋದ್ರೂ ಅನ್ನಪೂರ್ಣೇಶ್ವರಿಗೆ ದೇವಸ್ಥಾನಕ್ಕೆ ಹೋದರೆ ಊಟ ಸಿಗುತ್ತೆ. ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ರೂಮಿಗೆ ಬಂದ್ವಿ. ರೂಮಲ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ರೆಸ್ಟ್ ಮಾಡಿ ಮಾರ್ನಿಂಗ್ ಎದ್ದು ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಫಸ್ಟು ನಾನು ಕಾಫಿ ಬೇಕಾಗಿತ್ತು. ಕಾಫಿ ಕುಡಿದು ಹಾಗೆ ಮಂಗಳೂರಿಗೆ ರೀಚ್ ಆಗಿದ್ದು ನಾವು ರೂಮಲ್ಲಿ. ಸೊ ಅಲ್ಲಿ ಆ ಮಂಗಳೂರು ಬೋಂಡ ತಿಂದ್ಕೊಂಡು ಜ್ಯೂಸ್ ಕುಡಿದು ಈವ್ನಿಂಗ್ ಮೇಲೆ ನಾವು ಮಂಗಳೂರು ಬೀಚಿಗೆ ಬಂದ್ವಿ. ಈ ಬೀಚಿಗೆ ಅಲ್ಲಿ ನಾನು ಆಟ ಆಡಲಿಲ್ಲ, ಏಕೆಂದರೆ ನನಗೆ ಸ್ವಲ್ಪ ನೀರಂದರೆ ಭಯ. ಹಾಗೆ ಸಮುದ್ರ ನೀರಿಗೆ ಸ್ವಲ್ಪ ಸ್ಕಿನ್ನೆಲ್ಲ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ನಾನೆಲ್ಲ ಆ ನೀರಿಗೆಲ್ಲ ಇಳಿಲ್ಲ. ಸೊ ಅವರೆಲ್ಲರೂ ನೀರಲ್ಲಿ ಎಲ್ಲ ಆಡ್ತಾಯಿದ್ರು. ನಾನು ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ. ಚಿಕ್ಕವನಂತೂ ತುಂಬ ಹೆದರ್ಕೊತಾ ಇದ್ದ. ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾನು ಅಲ್ಲೇ ಬಂಡೆ ಮೇಲೆ ನಿಂತ್ಕೊಂಡು ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಿದೆ. ಆಮೇಲೆ ನೈಟು ನಮಗೆ ಮೇಯ್ನ್ ಇಲ್ಲಿ ಬರಬೇಕಾಗಿತ್ತು ಮಂಗಳೂರಿಗೆ. ಸೊ ಮಂಗಳೂರಿಗೆ ಇಲ್ಲಿ ಕಾಂತಾರ ಮೂವಿ ಇದೆಯಲ್ಲ, ಆ ಮೂವಿಲಿ ದೇವ್ರನ್ನ ತೋರಿಸ್ತಾರಲ್ಲ, ಆ ದೇವ್ರ ದರ್ಶನ ಆಯಿತು ನಮಗೆ. ಕಾಂತಾರ ಮೂವಿನೇ ಲೈವಾಗಿ ನೋಡಿದಷ್ಟು ಖುಷಿ ಆಯಿತು ನಮಗೆ. ತುಂಬ ಅಂದರೆ ತುಂಬಾ ಭಕ್ತಿ ಅಂತೂ ಪ್ರತಿಯೊಬ್ಬರಿಗೂ ಬರುತ್ತೆ. ಅಷ್ಟು ತುಂಬ ಚೆನ್ನಾಗೇ ಇತ್ತು ಇಲ್ಲಿ. ಈ ದೇವರು ನಾವೆಲ್ಲರೂ ಒಂದೇ ಅಂತ ಎಷ್ಟು ಚೆನ್ನಾಗಿ ಫಿಲಮಲ್ಲಿ ತೋರಿಸಿದ್ರು, ಸೇಮ್ ಅದೇ ಇಲ್ಲೇನೋ ಇತ್ತು. ಲೈವಾಗಿ ನೋಡೋದ್ರಿಂದ ಕಣ್ಣು ತುಂಬಾ ತಂಪಾಯಿತು. ದೇವ್ರಿಗೆ ಇಲ್ಲ ಜಾತಿ ಧರ್ಮ ಬೇರೆ ಅಂತಲೇ ಇಲ್ಲ. ಆದರೆ ನಾವು ಮನುಷ್ಯರು ನಾವು ಜಾತಿ ಧರ್ಮ ಇವೆಲ್ಲ ಬೇರೆ ಬೇರೆ ಅಂದ್ಕೊಂಡು ಜಾತಿ ಧರ್ಮ ಅಂತ ನಾವೆಲ್ಲ ಬೇರೆ ಬೇರೆ ಆಗಿದ್ದೀವಿ. ಸೊ ದೇವ್ರಿಗೆ ಇರಲಿಲ್ಲ ಅದು ಈ ಮನುಷ್ಯರಿಗೆಲ್ಲ ಯಾಕೆ? ಇವಾಗ್ಲೂ ಅದು ಕ್ವಶನ್ ಮಾರ್ಕು ಪ್ರತಿಯೊಬ್ಬರಿಗೂ ಉಳಿಯುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಇದು ನಡೆಯೋದು ನೈಟ್ ಟೈಮೇ. ಇದು ನಡೆದಿದ್ದು 9 o'clock to 12 o'clockವರೆಗೂ ನಡೀತು. ಸೊ ನಾವು ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ನೋಡಿದ್ವಿ. ತುಂಬಾ ಖುಷಿಯಾಯಿತು. ಅಲ್ಲಿದ್ದ ಪ್ರತಿ ಭಕ್ತಾದಿಗಳಿಗೂ ದೇವರು ಎಲ್ಲರಿಗೂ ಬ್ಲೆಸ್ಸಿಂಗ್ ಮಾಡಿದ್ರು. ನಾವು ಕೂಡ ಹತ್ರದಿಂದ ಬ್ಲೆಸ್ಸಿಂಗ್ ತೊಗೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ನಿಯರ್ ಬೈ ನಮ್ಮ ಕಸಿನ್ ಅವರ ಕೊಲೀಗ್ ಮನೆ ಇತ್ತು. ಸೊ ಅವ್ರ ಮನೆಯಲ್ಲಿ ನಾವು ಸ್ಟೇ ಆದ್ವಿ. ನೈಟು 2 o'clock ಹಂಗೆ ರೀಚ್ ಆದ್ವಿ. ಸೊ ಅಲ್ಲಿ ನೈಟ್ ಸ್ಟೇ ಆದ್ವಿ. ಸೊ ನೋಡ್ಬೋದು
ಮರ ಗಿಡಗಳು ಸೆಂಟ್ರಲ್ಲಿ ಮನೆ ತುಂಬಾ ಚೆನ್ನಾಗಿತ್ತು. ಸೊ ಗಾಳಿ ತುಂಬಾ ಚೆನ್ನಾಗಿತ್ತು. ವೆದರ್ ಕೂಡ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು ಈ ವೆದರು, ಒಳ್ಳೆ ಗಾಳಿ. ಹಾಗೆಯೇ ಫ್ರೆಶ್ ಅಪ್ ಆಗಿ ಅವರು ನಮಗೆ ನೀರು ದೋಸೆ ಪಲ್ಯ ಮಾಡಿದರು. ತುಂಬಾ ಚೆನ್ನಾಗಿತ್ತು. ತಿಂದ್ಕೊಂಡು ನಾವು ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳದಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದರು. ಬಿಸಿಲು ತುಂಬಾ ಇತ್ತು. ಎಲ್ಲರಿಗೂ ದರ್ಶನ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ನಮ್ಮದೇ ಆದ ಬೇರೆ ಪ್ಲ್ಯಾನ್ಸ್ಗಳಿತ್ತು. ಸೊ ಅದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು, 1 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಡೈರೆಕ್ಟು ಒಳಗಡೆನೆ ದರ್ಶನ ಮಾಡಿದ್ರು. ಸೊ ಹಾಗೆಯೇ ನಾವಲ್ಲಿ ಊಟ ಮುಗಿಸ್ಕೊಂಡು ನಾವು ಸೌತಡ್ಕ ಗಣಪತಿಗೆ ಬಂದ್ವಿ. ಸೌತಡ್ಕ ಗಣಪತಿ ಏನಕ್ಕೆ ಅಂತ ಕರೀತಾರೆ ಅಂದರೆ, ಗೋಪಾಲಕಾರರು ಕಾಡಲ್ಲಿ ಒಂದು ಕಲ್ಲಿನ ವಿಗ್ರಹ ತಗೊತಾರೆ. ಆ ವಿಗ್ರಹನೇ ಗಣಪತಿ. ಆ ವಿಗ್ರಹನ ಈ ಕಟ್ಟೆಯಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ಅಲ್ಲಿದ್ದ ಭಕ್ತಾದಿಗಳು ಸೌತೆಕಾಯಿನ ಅಲ್ಲಿ ದೇವರಿಗೆ ಇಟ್ಟು ಪೂಜೆ ಮಾಡಿ ಪ್ರಸಾದ ಅಂತ ಹಂಚುತ್ತಾಯಿದ್ರು. ಅದಕ್ಕೋಸ್ಕರ ಇದು ಸೌತೆಕಾಯಿ ಗಣಪತಿ ಅಂತ ಅಂತಾರೆ ಒಂದು ಕಡೆ. ಇನ್ನು ಕೆಲವರು ಸೌತಡ್ಕ ಗಣಪತಿ ಅಂತಾರೆ. ಸೊ ಅಲ್ಲಿ ಈ ನೇಮ್ ಬಂತು. ಹಾಗೆಯೇ ಈ ಗಣಪತಿಗೆ ಗಂಟೆ ಶಬ್ದ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಯಾರಿಗೇ ಆಗಲಿ ಏನೇ ಬೇಡಿಕೆ ಇದ್ರೂ ಒಂದು ಗಂಟೆ ತೊಗೊಂಬಂದು ಬೇಡಿಕೊಂಡು ಅಲ್ಲಿ ಗಣಪತಿ ಹತ್ರ ಕಟ್ತಾರೆ. ಸೊ ನೀವು ನೋಡ್ಬೋದು, ತುಂಬ ಜನ ಭಕ್ತಾದಿಗಳು ಅವರವರ ಬೇಡಿಕೆ ಏನಿರುತ್ತೋ ಅದನ್ನ ತಗೊಂಡು ಇಲ್ಲಿ ತುಂಬ ಗಂಟೆಗಳನ್ನ ಕಟ್ಟಿದರು. ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಫೈನಲ್ ಬಂದಿದ್ದು ಕುಕ್ಕೆ. ಧರ್ಮಸ್ಥಳಕ್ಕೆ ಹೋಗಿದ್ದಾದಮೇಲೆ ಕುಕ್ಕೆಗೆ ಹೋಗಲೇಬೇಕು. ಸೊ ಕುಕ್ಕೆ ದರ್ಶನ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ರಿಟರ್ನ್ ಬಂದ್ವಿ.